ಮಹಿಳಾ ಅಧಿಕಾರಿಗಳ ಜೊತೆ ಸಲುಗೆ ಬಳಸಿ ದೈಹಿಕ ಸಂಪರ್ಕವನ್ನ ಬಳಸಿದ ನಂತರ ಅವರಿಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದ ಈತನ ಟಾರ್ಗೆಟೇ ಮಹಿಳಾ ಅಧಿಕಾರಿಗಳು. ಅವರ ಜೊತೆ ಸಲುಗೆಯಿಂದ ಇರ್ತಾ ಇದ್ದ. ಅದಾದ ನಂತರ ವಿಡಿಯೋಗಳನ್ನ ಫೋಟೋಗಳನ್ನ ಮಾಡಿಕೊಂಡು ಅವರಿಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದ. ಯಾರಪ್ಪ ಈತ ಅಂತ ನೋಡೋದಾದ್ರೆ ಈ ವಿಡಿಯೋನ ಫುಲ್ ನೋಡಿ. ಇದೇ ಇವತ್ತಿನ ವಿಶೇಷ ಕೃಪಲಾನಿಯ ಕರ್ಮಕಾಂಡ. ಹೌದು, ಈತನ ಟಾರ್ಗೆಟೇ ಸರ್ಕಾರಿ ಅಧಿಕಾರಿಗಳು, ಅದರಲ್ಲೂ ಮಹಿಳಾ ಅಧಿಕಾರಿಗಳು. ಈತ ಮಾಡ್ತಾ ಇದ್ದಿದ್ದು ಏನಪ್ಪ ಅಂತ ಅನ್ನೋದನ್ನ ನೋಡ್ತಾ ಹೋದ್ರೆ, ಕೃಪಲಾನಿ ಎಂಬ ಈ ಕಾಮುಕನ ಕರಾಳ ಮುಖ ಇವತ್ತು ಜಗತ್ ಜಾಹೀರಾಗಿದೆ. ಪ್ರೀತಿ ಮತ್ತು ಮದುವೆಯ ಹೆಸರಿನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 50ಕ್ಕೂ ಹೆಚ್ಚು ಮಹಿಳಾ ಅಧಿಕಾರಿಗಳಿಗೆ ಈತ ಮೋಸವನ್ನ ಮಾಡಿರುವಂಥದ್ದು. ಮೊದಲು ಕೆಲಸದ ನಿಮಿತ್ತ ಅವರ ಜೊತೆ ಕ್ಲೋಸ್ ಆಗ್ತಾ ಅವರ ವೀಕ್ನೆಸ್ ಅನ್ನ ತಿಳ್ಕೊತಾನೆ. ಸೊ ಇವಾಗ ನಾವು ನೋಡಬೇಕಾಗಿರುವಂಥದ್ದು, ಅಧಿಕಾರಿಗಳು ಯಾವ ರೀತಿ ತಮ್ಮ ಒಂದು ಸೀಕ್ರೆಟ್ ಅನ್ನ ಆಗಿರ್ಬೋದು, ಆ ಕಾರ್ಯದ ಒಂದು ವೀಕ್ನೆಸ್ ಅನ್ನು ಅವರು ಬಿಟ್ಕೊಟ್ಟಿದ್ದು ಆತನಿಗೆ ಎಷ್ಟು ಬಲವನ್ನ ತಂದಿದೆ ಅಂತ. ಅದಾದ ನಂತರದಲ್ಲಿ ಆತ ದೈಹಿಕ ಸಂಪರ್ಕವನ್ನ ಆ ಮಹಿಳಾ ಅಧಿಕಾರಿಗಳ ಜೊತೆ ಇಟ್ಕೊಂಡು, ಅದಾದ ನಂತರದಲ್ಲಿ ಆ ಒಂದು ಸಂದರ್ಭದ ವಿಡಿಯೋ ಮತ್ತು ಫೋಟೋಗಳನ್ನ ಇಟ್ಕೊಂಡು ಅವರಿಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದ. ಈತನನ್ನ ಪುಲಿಕೇಶಿ ನಗರ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಕೂಡ ಈಗ ನಡೆಸ್ತಾ ಇದ್ದಾಗ ಅನೇಕ ಸ್ಫೋಟಕ ವಿಚಾರಗಳು ಬಯಲಾಗಿವೆ. ಆರೋಪಿಯಾದಂತಹ ಈ ಕೃಪಲಾನಿ ಏನಪ್ಪ ಮಾಡ್ತಾ ಇದ್ದ ಅಂತಂದ್ರೆ, ಮಹಿಳೆಯರನ್ನೇ ಅಲ್ಲದೆ ಪುರುಷ ಅಧಿಕಾರಿಗಳನ್ನ ಒಳಗೊಂಡಂತಹ 50ಕ್ಕೂ ಹೆಚ್ಚು ಮಂದಿಯನ್ನ ಈತ ವಂಚಿಸಿದ್ದಾನೆ. ನೋಡಿದ್ರಲ್ಲ, ಅಧಿಕಾರಿಗಳು ಎಷ್ಟೇ ಬುದ್ಧಿವಂತರಾಗಿದ್ರು, ಏನೇ ಅವರಿಗೆ ಒಂದು ಅಧಿಕಾರ ಇದ್ರೂ ಕೂಡ ಇಂಥವರ ಕೈಯಲ್ಲಿ ಅವರು ಸಿಕ್ಕಿ ಬಿದ್ದಿದ್ದಾರೆ ಅನ್ನುವಂಥದ್ದು. ಮಹಿಳಾ ಕಸ್ಟಮ್ಸ್ ಅಧಿಕಾರಿಯ ಮೇಲೆ ಈತ ಅತ್ಯಾಚಾರವನ್ನು ಕೂಡ ಎಸಗಿ ಆ ಒಂದು ಆರೋಪದಡಿ ಪುಲಿಕೇಶಿ ನಗರ ಪೊಲೀಸರು ಆತನನ್ನು ಬಂಧಿಸ್ತಾರೆ. ಕೃಪಲಾನಿ ಎಂಬುದನ್ನ ವಿಚಾರಣೆಯನ್ನ ಮಾಡುವಂತಹ ಸತ್ಯದಲ್ಲಿ ಈತ ಮಾಡಿದಂತಹ ಕರ್ಮಕಾಂಡಗಳು ಬಯಲಾಗ್ತಾ ಹೋಗಿದೆ. ಅಲ್ಲ, ಅಧಿಕಾರಿಗಳಿಗೂ ತಾನೇ ಅವರ ಗಮನ ಎಲ್ಲಿತ್ತು? ಯಾರೋ ಒಬ್ಬ ಅವನ ಒಂದು ಕಾರ್ಯದ ನಿಮಿತ್ತ ಅವನು ಆಫೀಸಿಗೆ ಬಂದರೆ ಆಫೀಸಿನ ವೀಕ್ನೆಸ್ ಆಗಿರ್ಬೋದು, ಅವರ ವೀಕ್ನೆಸ್ಸನ್ನು ಅವರು ಬಿಟ್ಕೊಟ್ಟಿದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಅವರ ಬೇಜವಾಬ್ದಾರಿತನವೂ ಇಲ್ಲಿ ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ಬಿಡಿ, ಅವರು ಆತನ ಮರಳಾದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣ್ಬರ್ತಾ ಇರುವಂಥದ್ದು. ಈತನ ಚುರುಕುತನವನ್ನು ಗಮನಿಸಿ ಆತ ಮಾಡಿದಂತಹ ಈ ಒಂದು ಕರ್ಮಕ್ಕೆ ಒಂದಲ್ಲ ಎರಡಲ್ಲ 50ಕ್ಕೂ ಹೆಚ್ಚು ಜನರಿಗೆ ಈತ ಮೋಸವನ್ನ ಮಾಡಿದ್ದಾನೆ ಅಂತಂದ್ರೆ ನಿಜಕ್ಕೂ ಆತನಿಗೆ ಏನು ಹೇಳ್ಬೇಕು ಅನ್ನುವಂಥದ್ದೇ ಗೊತ್ತಾಗಿಲ್ಲ. ಹೆಣ್ಣು ಮಕ್ಕಳನ್ನ ಈ ರೀತಿ ಆತನ ಬಳಸ್ಕೊಂಡ್ರೆ, ಅದರಲ್ಲೂ ಸರ್ಕಾರಿ ಕೆಲಸದಲ್ಲಿ ಇರುವಂತಹ ಹೆಣ್ಣು ಮಕ್ಕಳನ್ನ ಈ ರೀತಿ ಅವನು ಬಳಸ್ಕೊಂಡಿದ್ದಾನೆ. ಅವರಿಗೆ ದೈಹಿಕ ಸಂಪರ್ಕವನ್ನ ಅವ್ರ ಜೊತೆ ಇಟ್ಕೊಂಡಿದ್ದ ನಂತರದಲ್ಲಿ ಅವನ್ನ ವಿಡಿಯೋಗಳನ್ನ ಮಾಡಿ ಅವನು ಸಾಮಾಜಿಕ ಜಾಲತಾಣಗಳಲ್ಲಿ ಅರಿಬಿಡುವುದಾಗಿ ಅಥವಾ ಎಲ್ಲರಿಗೂ ಕಳಿಸುವುದಾಗಿ ಆತ ಬೆದರಿಕೆಯನ್ನ ಅವನು ಮಾಡಿ ಅವರಿಂದನೂ ಕೂಡ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಅನ್ನುವಂಥದ್ದು ಕೂಡ ಈಗ ಅವನು ಹೊರ ಆಗ್ತಾ ಇದ್ದಾನೆ. ಆರೋಪಿಯಾದಂತಹ ಕೃಪಲಾನಿ ಮುಖ್ಯವಾಗಿ GST ಮತ್ತು ಕಸ್ಟಮ್ ವಿಭಾಗದ ಮಹಿಳಾ ಅಧಿಕಾರಿಗಳನ್ನೇ ಆತ ಟಾರ್ಗೆಟ್ ಮಾಡ್ತಾ ಇದ್ದ. ಆರಂಭದಲ್ಲಿ ಕೆಲಸದ ನಿಮಿತ್ತ ಅಧಿಕಾರಿಗಳೊಂದಿಗೆ ಸಲಿಗೆಯನ್ನ ಬೆಳೆಸ್ತಾನೆ. ಅದಾದ ನಂತರ ಡಿನ್ನರು, ಲಂಚು ಎನ್ನುವಂತಹ ಸಂಬಂಧವನ್ನ ಬೆಳೆಸ್ಕೋತಾನೆ. ಅದು ಆಪ್ತನಾಗ್ತಾ ಇದ್ದ. ಇದನ್ನೆಲ್ಲ ಮಾಡಿಕೊಂಡು ಡಿನ್ನರು, ಕಾಫಿ, ಟೀ ಅಂತ ಕರ್ಕೊಂಡು ಅವರಿಗೆ ಹತ್ರವಾಗ್ತಾ ಇದ್ದ. ಅದಾದ ನಂತರ ಒಂದಷ್ಟು ಮಹಿಳೆಯರಿಗೆ ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನಾನು ನಿನ್ನ ಮದುವೆ ಆಗ್ತೀನಿ ಅನ್ನುವಂಥದ್ದನ್ನ ಕೂಡ ಹೇಳಿ ಅವರ ಜೊತೆ ದೈಹಿಕ ಸಂಪರ್ಕವನ್ನು ಕೂಡ ಇಟ್ಕೊಂಡು ಅದಾದ ನಂತರದಲ್ಲಿ ವಿಡಿಯೋವನ್ನು ಮಾಡಿ ಹೀಗೆ ಸಾಕಷ್ಟು ಹೆಣ್ಣು ಮಕ್ಕಳ ಜೀವನದಲ್ಲಿ ಈಗ ಈತ ಆಟವನ್ನು ಆಡ್ಕೊಂಡಿರುವಂಥದ್ದು. ಇವನ್ನೆಲ್ಲ ನೋಡ್ತಾ ಇದ್ರೆ ಹೆಣ್ಣು ಮಕ್ಕಳಿಗೆ ಬೆಲೆನೇ ಇಲ್ವಾ?
ಅವರ ಒಂದು ಭಾವನೆಗಳಿಗಾಗಿರ್ಬೋದು ಯಾವುದಕ್ಕೂ ಬೆಲೆನೇ ಇಲ್ವಾ? ಇನ್ನು ಈ ಹೆಣ್ಣುಮಕ್ಕಳು ಅಂತಲೂ ಹೋದ್ರು ಈತ ಪುರುಷ ಅಧಿಕಾರಿಗಳಿಗೂ ಕೂಡ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾನೆ. ಹೇಗೆ ಅಂತ ಹೇಳಿದ್ರೆ ಮೊದಲು ಅವ್ರ ಜೊತೆ ಕ್ಲೋಸ್ ಆಗ್ತಾನೆ, ಅವರ ವೀಕ್ನೆಸ್ ಅನ್ನ ತಿಳ್ಕೊತಾನೆ, ತಿಳ್ಕೊಂಡು ಇದನ್ನ ಇಟ್ಕೊಂಡು ಆತ ಅವರಿಗೆ ಬ್ಲಾಕ್ ಮೇಲ್ ಅನ್ನ, ನಿಮಗಿಂತ ಇರುವಂತಹ ಹಿರಿಯ ಅಧಿಕಾರಿಗಳ ಬಳಿ ನಾನು ಇದನ್ನೆಲ್ಲ ಹೇಳ್ಕೋತೀನಿ ಅನ್ನುವಂಥದ್ದನ್ನ ಕೂಡ ಹೇಳಿ ಅವರಿಗೂ ಕೂಡ ಹೆದರಿಸಿ ಸದ್ಯ ಈಗ ಪುಲಿಕೇಶಿ ನಗರ ಪೊಲೀಸರು ಈತನನ್ನ ಬಂಧಿಸಿ ಹೆಚ್ಚಿನ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಬರೀ 50 ಜನನೇ ಈತ ಇವೆ ಮೋಸ ಮಾಡಿರುವಂಥದ್ದ ಅಥವಾ ಇದಕ್ಕೂ ಹೆಚ್ಚು ಜನ ಈ ಒಂದು ಮೋಸದ ಜಾಲಕ್ಕೆ ಬಿದ್ದಿದ್ದಾರಾ ಅನ್ನುವಂಥದ್ದನ್ನ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.